Challenge accepted. ನಿಶಾನ್ ಇದ್ರೆ ಅವರೇ ಥ್ಯಾಂಕ್ ಯು ಬಸಂತಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ ಓಕೆ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಸರ್ ಏನ್ ಅಲ್ಲೇ ಏನ ಕೆರಿತಾ ಇದ್ದೀರಾ ಏನು ಮಾಡ್ಬೇಕು ಅಂತಿದ್ಯಪ್ಪ ಮಂಗಳಮುಖಿಯರು ತಿಳಿ ಸಾರು ಮಾಡಿದ್ರೆ ಹೆಂಗಿರುತ್ತೆ ಅನ್ನೋದು ತೋರಿಸ್ಕೊಡ್ತೀನಿ ಓಕೆ ಸೂರಜ್ ಗೋಗುರು ನಿಮ್ದು ತುಂಬಾ ಚೆನ್ನಾಗಿದೆ ಏನು ಹೈಟು ಬಾಡಿ ಹೈಟು ಎಲ್ಲಾನು ಬಾಡಿ ಮಾಡ್ಬಿಟ್ಟ ಇರೋವಾಗ್ಲೇ ಓಕೆ ಇವಾಗ ನಾವ್ ಎಲ್ಲಿದೀವಿ ಅಂದ್ರೆ ಕುದಿಸ್ಬಿಟ್ಟು ನೀರ್ನ ಖಾರದ ಪುಡಿ ಹಾಕಿದೀವಿ ಇದು ಹಾಕೊಂಡ್ಮೇಲೆ ನಮ್ಗೆ ಕೊತ್ಮಿರಿ ಕಟ್ ಮಾಡಿದೀವಿ ಇಲ್ಲಿ ಈ ಕೊತ್ಮಿರಿನ ಇಷ್ಟ ಎತ್ಕೊಂಡ್ ಬಿಡ್ತೀವಿ ಇಷ್ಟ ಎತ್ಕೊಂಡು ಒಂದೊಂದ್ ಚೂರೇ ಹಾಕ್ತೀನಿ ಹಾಕ್ದೆ ಚೆನ್ನಾಗ್ ಆಗ್ತಿದೆ ಇನ್ನೊಂದ್ ಸ್ವಲ್ಪ ಹಾಕಿದೆ ಅದು ಚೆನ್ನಾಗ್ ಆಗ್ತಿದೆ ನೀವೊಂದ್ ಸ್ವಲ್ಪ ಹಾಕಿ ಇಲ್ಲ ಕೆಟ್ಟದೋಗುತ್ತೆ ನೀವ್ ಹಾಕೊಳ್ಳಿ ಅಲ್ಲ ನೀವ್ ಹಾಕಿ ಇಲ್ಲ ನೀವ್ ಹಾಕಿ ನೀವ್ ಹಾಕೋದೇ ಇಲ್ವಾ ಯಾವತ್ತು ಇಲ್ಲ ಇಲ್ಲ ಆ ಸೌಟ್ ಕೊಡಿ ಅಯ್ಯೋ ಬಿಸಾಕ್ಬೇಡಿ ಆತರ ಕೊಡ್ಬೇಕು ನನ್ಗೆ ಕೈ ಟಚ್ ಅಲ್ಲ ಆಗ ನೀವೇ ಹಾಕಕ್ ಕೇಳಿದ್ರಲ್ಲ ಹಾ ಹಂಗೆ ಕೊಡ್ಬೇಕು ಓಕೆ ಈಗ ನಿಧಾನಕ್ಕೆ ತಿರುಗಿಸ್ಬೇಕು ತಿರುಗಿಸ್ತಿದ್ಯಾ ಈಗ ತಿರುಗ್ಬಿಟ್ಮೇಲೆ ಇದು ತಿರುಗ್ತಾ ಇದೆ ಒಳಗಡೆ ಹಾಕ್ಬಿಡಿ ಇವಾಗ ಏನಾಗಿದೆ ಅಂದ್ರೆ ಇದು ತಿಳಿ ಆಗಿದೆ ಇನ್ನು ಸಾರಾಗಿಲ್ಲ ಇದು ಸಾರಾಗ್ಬೇಕು ಅಂದ್ರೆ ನಾವು ಸಾಂಬಾರ್ ಪುಡಿ ಹಾಕ್ಬೇಕು ಈಗ ತುಂಬಾ ಚೆನ್ನಾಗಿದೆ ಸ್ವಲ್ಪ ನೋಡಿ ನೋಡ್ದೆ ಟೇಸ್ಟ್ ಮಾಡಿ ಅದನ್ನ ಹೇಳ್ಬೇಕು ನೋಡು ಅಂದ್ರೆ ಟೇಸ್ಟ್ ಮಾಡಿ ಉಪ್ಪು ಹಾಕಿಲ್ಲ ಅಯ್ಯೋ ಅದು ಏನಾಗಿದೆ ಅಂದ್ರೆ ನಮ್ ಕಡೆ ಸಾಲ್ಟ್ ಇಲ್ದರನು ಮಾಡ್ತಾರೆ ಇವಾಗ ಅಲ್ಲಿಗೆ ಹೋಗ್ಲಿಲ್ಲ ಅಂದ್ರೆ ಚಾಕು ಇಲ್ದೆ ಕೊಲೆ ಮಾಡ್ತೀನಿ ಆಯ್ತು ಹೋಗಿ ನಮ್ ಪ್ರೋಗ್ರಾಮ್ ನೋಡಿರೋ ನಿಮ್ಮೆಲ್ಲರಿಗೂ ಆತ್ಮಕ್ಕೆ ಶಾಂತಿ ಕೋರ್ತಾ ಇದೀವಿ ಧನ್ಯವಾದ ನೀವು ಯಾವ್ದಾದ್ರು ಟಿವಿ ಪ್ರೋಗ್ರಾಮ್ ಇದ್ರೆ ನನ್ ಕರೀರಿ ಬಾ ಕರಾಟೆ ಕಿಂಗು Darling, darling, come, come, darling, we go jolly ride. ವಿನ್ಯಾಸಕ್ ನನ್ ದ್ವಾಸೆ ಉಯ್ಯ ಯಾಕ್ಲ ಇಂತ ಹಾಡು ಐಸಿಟ್ ನೋಡ ಈಟೋತ್ನಲ್ಲ ಮೂಡ ವಿಂಡೋಸ್ ಕ್ಲೋಸಿಂಗ್ FM ಪ್ಲೇಯಿಂಗ್ ಯು ಮೀ ಯು ಕಾರಲ್ಲಿ ಲವ್ವಿಂಗ್ Darling, darling, come, come, darling, we go jolly ride. ವಿನ್ಯಾಸಕ್ ನನ್ ದ್ವಾಸೆ ಉಯ್ಯ ಯಾಕ್ಲ ಇಂತ ಇಬ್ಬರೇ ಗೋಯಿಂಗ್ ಯಾಮೆಯ ಇಲ್ದಲೆ ಕರ್ಕೊಂಡ ಪುಟ್ಟಿಂಗು ಒಗರು ನಿಗುರು ಪ್ಲೀಸ್ ಸ್ಟಾಪ್ ಅಯ್ಯ ನಿವರ ಸೀರಿಯಸ್ ಬ್ರೇಕ್ ಕೊನೆವರೆಗೂ ಮ್ಯಾನ್ ಹ್ಯಾಂಡ್ಲಿಂಗ್ ಕೇಳಿದೆ ವುಮನ್ ಹ್ಯಾಂಡ್ಲಿಂಗ್ ಇದೆ ಫಸ್ಟ್ ಟೈಮ್ ಕಾಪಾಡಿ ಕಾಪಾಡಿ ಪ್ಲೀಸ್ ಕಾಪಾಡಿ ಸರ್ ಬನ್ನಿ ಸರ್ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಫಾರ್ ದ ಬೆನಿಫಿಟ್ ಅಪ್ಪ 3 ಜನ ಹುಡುಗಿರು ಒಂದು ಗೊತ್ತಿಲ್ಲ ಒಂದು ಹುಡುಗ ಮಗು ಮಗು ಅದು ಯಾರ್ದು ಗೊತ್ತಿಲ್ಲ ಹೇಳಿ ಸುಜನ್ ಅವ್ರೆ ಹಾ 5 ಜನನ್ನ ನಿಮ್ ಮುಂದೆ ಬಿಟ್ಟಿವಿ ಸದ್ಯ ಏನೋ ಇವ್ರು ಮಾಡಿ ಬಿಟ್ರಲ್ಲ ಇತ್ತು ಗುಡ್ಡೆ ಹಾಕ್ತಾರೆ ಅಂತ ಕರೆಕ್ಟ್ ಕಡೆಗೆ ನಿಮ್ಮನ್ನ ಬಿಟ್ಟಿದಾರಲ್ಲ ಅದೇ ನಮ್ ಸಂತೋಷ ಬಟ್ ಥ್ಯಾಂಕ್ ಯು ಎವ್ರಿಬಡಿ ನನ್ನ ಜೊತೆ ಡ್ಯಾನ್ಸ್ ಮಾಡೋದಕ್ಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಈಗ ಅದೇನೋ ಬೆನಿಫಿಟ್ ಕೊಡ್ತೀರಾ ಸ್ವಲ್ಪ ಕಾಯ್ತಾ ಇದಾರೆ ಯಾರಿಗೆ ಕೊಡ್ಬೋದು ಅಂತ ಅನಿಸ್ತಾ ಇದೆ ಅಲ್ಲ ಫಸ್ಟ್ ರೋಹಿಣಿಯಿಂದ ಶುರು ಮಾಡ್ತೀನಿ ಓಕೆ ಏನೋ ಒಂದು ಪ್ರಯತ್ನ ಪಟ್ಟಿದ್ದೀರಾ ಚೆನ್ನಾಗಿ ಉಸಿರನ್ನ ತಗೊಂಡಿದ್ದೀರಾ ಹಾಡು ಅಲ್ಲಲ್ಲಿ ಎಲ್ಲೆಲ್ಲೋ ಹೋಗಿ ಬಂತು ಬಟ್ ಇಟ್ಸ್ ಓಕೆ ಚೋಟಾ ಚಾಂಪಿಯನ್ ಫಸ್ಟ್ ಆಫ್ ಆಲ್ ನಿಮ್ಮ ಡ್ಯಾಡಿ ಯಾರು ಮಮ್ಮಿ ಯಾರು ತಿಳ್ಕೊ ಆಮೇಲೆ ಚೋಟಾ ಚಾಂಪಿಯನ್ ಬಾ ಓಕೆ ಒಂದು ಇನೋವೇಟಿವ್ ಆಗಿ ಟ್ರೈ ಮಾಡಿದೆ ಇಟ್ಸ್ ಓಕೆ ಬಟ್ ಓಕೆ ಸರ್ ಹಾ ನಿಶಾನ್ ಇದ್ರೆ
ಯಾವ ಬಸಂತಿ 6 ಜನ ಗಂಡಂದ್ರು 500 ಜನ ಬಾಯ್ ಫ್ರೆಂಡ್ಸು. ಕರೆಕ್ಟಾಗಿ ಹೇಳಿ ನಿನ್ನ ಬಾಯ್ ಫ್ರೆಂಡ್ ಹೆಸರೇನು ಅಂತ. ಯಾರು ಹೇಳಲ್ಲ. ಯಾರು ಇಲ್ಲ. ಚೆನ್ನಾಗಿದೆ ಹೆಸರು. ಎಲ್ಲಿರೋದವನು? ಯಾರು ಇಲ್ಲ. ಯಾರು ಇಲ್ಲ ಸರ್. ಯಾರು ಅದೇಮ್ಮ ಎಷ್ಟಲ್ಲಿ ಹೇಳ್ತೀಯ? ಎಲ್ಲಿದ್ದಾನವನು? ಯಾರು ಇಲ್ಲ. ಎಲ್ಲೂ ಇಲ್ಲ, ಇಲ್ಲ ಎಲ್ಲೂ ಇಲ್ಲ. ಎಲ್ಲೂ ಇಲ್ಲ. ಓ, ಯಾವ ಏರಿಯಾ ಅದು? ಅದೇ ಅಲ್ಲಿ. ಅದು ಗೊತ್ತಿಲ್ಲ ಪಕ್ಕ. ಯಾರು ಇಲ್ಲ. ಏನ್ ಮಾಡ್ತಾ ಇರೋದು? ಯಾರು ಇಲ್ಲ. ಹೇಳಮ್ಮ, ಪರವಾಗಿಲ್ಲ. ಮದುವೆ ಆದ್ಮೇಲೆ ಎಲ್ಲಿಗೆ ಹೋಗ್ತೀರಾ? ಎಲ್ಗೂ ದೇವರೇ ಬಲ್ಲ. ಚೆನ್ನಾಗಿದೆ. ಒಟ್ಟಿನಲ್ಲೇ 6 ಜನ ಗಂಡಂದ್ರನ್ನ ಮೇಂಟೈನ್ ಮಾಡಿದ್ಯಾ, 500 ಜನ ಬಾಯ್ ಫ್ರೆಂಡ್ಸ್ನ ಮೇಂಟೈನ್ ಮಾಡಿದ್ಯಾ. ಓಕೆ, ಡ್ಯಾನ್ಸ್ ತುಂಬಾ ಚೆನ್ನಾಗಿ ಪ್ರಯತ್ನ ಪಟ್ಟೆ. ಇಟ್ ವಾಸ್ ಗುಡ್, ಇಟ್ ವಾಸ್ ನೈಸ್. ಪ್ರಕಾಶ, ಲೈ ಜೀವನದಲ್ಲಿ ಇನ್ನೊಂದ್ಸಲಿ ನೀನ್ ದಯವಿಟ್ಟು ಅದೇನೋ ಸಾಂಬಾರು ತಿಳಿ ಸಾರು ಸಾಂಬಾರ್ ತಿಳಿ ಸಾರು ಸಾಂಬಾರ್ ಜಗತ್ತಲ್ಲಿ ತಿಳಿ ಪ್ರಪ್ರಥಮ ಹೊಸ ರುಚಿ. ಈಗ 5 ಜನ ಚಾಲೆಂಜರ್ಸ್. ನಿಮಗೆ 40 ಎಷ್ಟು ಗಂಟೆ ಆಗಿದೆ? 46 47? ನೋ 49 49 ಗಂಟೆಗಳು ಎದ್ದು ಈ ಮಟ್ಟಕ್ಕೆ ಅಟ್ಲೀಸ್ಟ್ ನೀವು ಎಂಟರ್ಟೈನ್ ಮಾಡೋದಕ್ಕೆ ಒಂದು ಟ್ರೈ ಮಾಡಿದೀರಾ. ಈಗ ಒಂದಷ್ಟು ಬೆನಿಫಿಟ್ಗಳನ್ನ ಹೇಳ್ತೀನಿ. ಅದರಲ್ಲಿ ಯಾವ್ದಾದ್ರು ಒಂದನ್ನ ಆರಿಸ್ಕೋಬಹುದು. ಅದು ಯಾರು ಅಂತ ಆಮೇಲೆ ಹೇಳ್ತೀನಿ. ಓಕೆ, ಒಂದು, ಐ ವಿಲ್ ಗಿವ್ ಯು 1 ಗ್ಲಾಸ್ ಆಫ್ ಜ್ಯೂಸ್, 1 ಬಾಟಲ್ ಆಫ್ ವಾಟರ್, 1 ಬಿಗ್ ಕಪ್ ಆಫ್ ಕಾಫಿ ಆರ್ 1 ಬಿಗ್ ಕಪ್ ಆಫ್ ಟೀ. ಯಾರಿಗೆ? ಎಲ್ಲರಿಗೂ ಕೊಡಬೇಕು ಅಂತ ಆಸೆ. ಅಂದ್ರೆ ಏನ್ ಮಾಡೋದು? ಕೊಡೋದಕ್ಕೆ ಅದು ಭರವಸೆ ಅಲ್ವಲ್ಲ, ಕರೆಕ್ಟ್. ಬರೀ ಆಸೆ. ಐ ಗಿವ್ ದ ಅಡ್ವಾಂಟೇಜ್ ಟು ರೋಹಿಣಿ. ವಾವ್, ಆಲ್ ದ ವೆರಿ ಬೆಸ್ಟ್. ಏನ್ ತಗೋತೀಯಮ್ಮ ಈಗ? ಟೀ. ಅಷ್ಟೇನಾ? ಟೀ ಸಾಕು. ಫಿಕ್ಸು? ಫಿಕ್ಸ್. ಸರಿ, ನಿಮ್ ಚಾಲೆಂಜ್ ರೂಮ್ಗೆ ಟೀ ಅನ್ನ ಕಳಿಸ್ತೀವಿ. ಓಕೆನಾ? ಥ್ಯಾಂಕ್ಸ್ ಲಾಟ್. ಓಕೆ. ಓಕೆ. ಓಕೆ ಸರ್. ಅಂಡ್ ಚಾಲೆಂಜರ್ಸ್, ಆಲ್ ದ ವೆರಿ ಬೆಸ್ಟ್. ನಿಶಾ, ಇವಾಗ ಒಂದು ಕೆಲಸ, ಎಲ್ಲರೂ ತೆಗ್ದ್ಬಿಟ್ಟು ಸಮ ಮಾಡ್ಕೊಂಡು ಮಲಗೋದು ಅವ್ರ ಹಣೆ ಬರ ಅಷ್ಟೇ. ಗೆಲ್ಲೋರು ಗೆಲ್ಬೋದು. ಸಮ ಮಾಡ್ಕೊಂಡು ಗೆದ್ದಿರೋಣ ಅಷ್ಟೇ. ನಾನೊಂದು 2 ಕೊಡ್ಸೋ ಗೆದ್ದ ಮೇಲೆ ಎಲ್ಲರೂ ಯಾರು ಗೆಲ್ತಾರೋ ಸರಿ ಕಣ, ನೀನು ಅಷ್ಟು ಕೊಡ್ತೀನಿ ಅಂತ ಇಲ್ಲೆಲ್ಲ. ಸೊ ಯಾರು ಗೆಲ್ತಾರೋ ಅವ್ರು ಪಾರ್ಟಿ ಕೊಟ್ಬಿಡ್ರಿ ಅಷ್ಟೇ. ಎಷ್ಟು ಸಮವಾಗಿ ಹಂಚ್ಕೊಳ್ಳೋಣ. ಒಂದು ನಿಮಿಷ ಕೇಳಿ, ಸ್ವಲ್ಪ ಈ ಕಡೆ ಮೈಕಿಲ್ಲ ಕ್ಯಾಮರಾ. ಓಕೆ 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 ಪ್ಲೀಸ್ ಲಿಸನ್ ವಾಟ್ ಐ ಆಮ್ ಸೇಯಿಂಗ್. ಎವ್ರಿಬಡಿ ಲೈಕ್ ಇವಾಗ ನನ್ನ ಪರಿಸ್ಥಿತಿಯಲ್ಲಿ ನಾನು ಕೇಳಿರ್ತಿದ್ದೆ. ಅದಕ್ಕೊಂದು ಒಳ್ಳೆ ಮನಸ್ಸು ಬೇಕಷ್ಟೇ. ಒಂದು ನಿಮಿಷ ಇರು. ಪ್ರಕಾಶ್, ನೀನ್ ರೆಡಿನಾ? ನಾನು ಹೇಳ್ಬಿಟ್ಟಿದ್ದೀನಿ. ನೀನ್ ರೆಡಿನಾ? ನನಗೂ ಯಾರು ಗೆಲ್ಬೇಕಂತ ಆಸೆ ಇಲ್ವಾ? ನಾನು ಬೇಕು ಅಂತ ಏನ್ ಮಾಡಿಲ್ಲ ಗೊತ್ತಾ. ಗೊತ್ತಾ? See, we are taking a concern of her. It's fine, Baba. No, not that actually. ನೋಡು, ಇವಾಗ ಹೇಳ್ತಾ ಇದ್ದೀನಿ ಗೊತ್ತಾ. ಸೊ ನಾವ್ ಇಲ್ಲಿಗೆ ಬಂದ್ಮೇಲೆ we are ಬಾಂಡೇಜ್ ಬೆಳ್ಕೊಂಡಿದೆ. ವೆರಿ ಗುಡ್ ರಿಲೇಶನ್ಶಿಪ್. ಇವಾಗ ಇವಳನ್ನ ನಾನು ಬಿಟ್ಕೊಡಕ್ಕಾಗಲ್ಲ, ಇವಳನ್ನ ನಿನ್ನೂ ಅಷ್ಟೇ. ನೋಡು, ಒಂದ್ ಮಾತು ಹೇಳ್ತೀನಿ. ಒಂದ್ ನಿಮಿಷ. ಇವಾಗ ಆಯ್ತಾಯ್ತು ಹೇಳಪ್ಪ, ಆಮೇಲೆ ಅವ್ಳು ಕೇಳಿಸಪ್ಪ. ಇವಾಗ ನೀನು ಅವಳ ಪೊಸಿಷನ್ ಅಲ್ಲಿ ನೀನು ಇದ್ದಿದ್ರು ನಿಂಗೂ ಇದೆ ಕೆಲಸ ಮಾಡ್ತಾ ಇದ್ದೆ. ಈಗ ಒಂದು ಹೇಳ, ಭವಿಷ್ಯ ಅಲ್ಲ ಬೇಕಾಗಿರೋದು. ನಾವು ಹಿಂದೆ ಏನಂತ ಸೈನ್ ಹಾಕಿರೋದು, 1 ಲಕ್ಷ ನಮಗೆ ಅಂತ ಕೊಟ್ಟಿರೋದು, ನಾವು ಸ್ಪೆಂಡ್ ಮಾಡಿರೋದು. ಅದನ್ನ ಅಷ್ಟೊಂದು ವಿ ಕ್ಯಾನ್ ಗೋ ವಿತ್ ದ ಫರ್ಮ್ ಇಟ್ ಸೆಲ್ಫ್. ನಾವು ನೋಡು ಏನ್ ಗೊತ್ತಾ, ನೋಡು ನನ್ನ ಪರಿಸ್ಥಿತಿಯಲ್ಲಿ ನೀನ್ ಇದ್ದಿದ್ರು ನಾನು ಸಹಾಯ ಮಾಡ್ತಾ ಇದ್ದೆ. ನಾನು ಮಾಡಲ್ಲ ಅಂತ ಹೇಳಿಲ್ಲ. ನಿನ್ ಇಷ್ಟ ಆದ್ರೆ ಕೊಡು. 80 ನಾನು ಒಂದು ಹೇಳಕ್ ಇಷ್ಟಪಡ್ತಾ ಇರೋದು ಏನು ಅಂತಂದ್ರೆ, ಇವಾಗ ಓಕೆ ಡಿಸಿಷನ್ ನೀನು ತಿಳಿಸ್ದೆ, ಬಟ್ ವಿ ಆರ್ ನಾಟ್ ರೆಡಿ. ನಾವು ಫ್ರೆಂಡ್ಸು, ಸೊ ವಿ ಶೇರ್ಡ್ ಎವ್ರಿಥಿಂಗ್. 80 4 ಜನ ಹತ್ರ ಇದೆ. ಇಫ್ ಇಟ್ಸ್ ಆಲ್ ಫೈನ್, 4 ಸಾಕಲ್ಲ. ಚಾಲೆಂಜ್ ರೂಲ್ಸ್ ಗಾಳಿಗೆ ತೂರಿ ತಮ್ಮ ಮನ್ಸಿಗೆ ಬಂದಂಗ್ ಬದಲಾಯಿಸ್ತವ್ರೆ ನಮ್ ಚಾಲೆಂಜರ್ಸ್. ಇದ್ರ ಪರಿಣಾಮ ಏನಾಗ್ಬೋದು ಕಾದು ನೋಡಿ. ಒಂದ್ ಹೇಳ, ಒಂದ್ ಕಣ್ಣು ನೋಡ್ದೆ ನಾನು.
ಯಾರು ಕಣ್ಣು ಹೊಡೆದಿದ್ದು? ಚಿಲ್ ಮಾಡಿ. ಸಿ ಐ ಡೋಂಟ್ ವಾಂಟ್ ಸ್ಪೀಕ್ ವಾಟ್ ಏನೇ ಆಗ್ತಿದ್ರು ನಾವು ಒಟ್ಟಿಗೆ ಇದೀವಿ, ಹೇಗಿದೀವೋ ಹಾಗೆ. ಸಾಕು, ಒಂದ್ ಹೇಳ್ತಿದೀನಿ, ನಾ ಒಂದ್ ಹೇಳ್ತಾ ಇದ್ದೀನಲ್ಲ. ನಾಟಕ ಆಡ್ತಾ ಇದೀಯ, ನೀನ್ ನನ್ ಜೊತೆ ನಾಟಕ ಆಡ್ತಾ ಇದೀಯ. ಸಿ ನಾನು ಒಂದ್ ಮಾತು ಹೇಳ್ತಾ ಇದೀನಿ, ಕೆಲಸ. ನಿಜವಾಗ್ಲೂ ಕೊಡಕ್ ಮನ್ಸಿದ್ರೆ ಕೊಡು. ಏನ್ ತಗೊಳ್ಳಿ ಇದು ಕಣ್ಣೆಲ್ಲ ಹೊಡೆದು ಸುಮ್ಮನೆ ಸೀರಿಯಸ್ ಆಗ್ಬೇಡ ನೀನು, ತಮಾಷೆ ಮಾಡಬೇಡ. ಆಮೇಲೆ ದುಡ್ಡು ಎತ್ಕೊಳ್ಳೋ ಮಗ, ನಾನು ಸೀರಿಯಸ್ ಆಗೋಕೆ ಮಾಡಬೇಡ ನೀನು ಸುಮ್ಮನೆ. ಅವ್ಳು ಅಳ್ತಾವಳಪ್ಪ. ನಾನು ಹೆಣ್ಮಕ್ಳು ಅಳೋ ವಿಷಯಕ್ಕೆ ಮಾತ್ರ ಹೋಗಲ್ಲ ಸೀರಿಯಸ್. ನೋಡೆ ನನ್ ಬೇಕು ಅಂತ ನಾನು 10,000 ರೂಪೀಸ್ ಈ ತರ ಎಲ್ಲ ಫುಲ್ ಫ್ರೇಮ್ ಫೋಕಸ್. ಯಾರು ಹೇಳಿದ್ರಪ್ಪ ಹೂ ಅರಳುತ್ತೆ ಅಲ್ಲಿಂದ ಅಂತ. ಎಲ್ಲಿಂದ? ಅಲ್ಲಿಂದ ಇಟ್ಸ್ ಕ್ರಿಯೇಟಿವ್, ಇಟ್ಸ್ ಗೋಯಿಂಗ್ ಅವೇ, ಇಟ್ಸ್ ಚೇಂಜ್. ಸೀರಿಯಸ್ಲಿ ಇಟ್ ಇಸ್ ಚೇಂಜ್. ಅನ್ಸಿಲ್ಲ ಇವಾಗ ಚೇಂಜ್ ಆಗಿದೆಯಲ್ಲ. ರಿಯಲಿ ಯಾರ್? ಇಲ್ಲಪ್ಪ. ಕಮಾನ್, ಏನ್ ಮಾತಾಡ್ತಿ? ಸರಿ, ನಾನ್ ಹೇಳಿದ್ರೆ ನಂಬಲ್ಲ ಅಲ್ವಾ ನೀನು? ಇವ್ನು ಹೇಳಿದ್ರೆ ನಂಬಲ್ಲ ಅಲ್ವಾ ನೀನು? ನೀನ್ ಹೇಳೋ. ಎಲ್ಲ ಚೇಂಜ್ ನೀನ್ ಆಗಿದೆ. ಬಾ ಇಲ್ಲಿ. ನೋ ನಾಟ್. ನೀನ್ ಒಂದ್ ನಿಮಿಷ ಬಾ, ನಾನು ಹೇಳ್ತಾ ಇದೀನಿ ತಾನೆ, ಬಾ. ನಿನ್ಗೇನಾದ್ರೂ ಇದ್ರ ಬಗ್ಗೆ ಹೇಳಿದೀನಾ? ಬಾ, ನೀನು ಬಾ ತೋರಿಸ್. ಅಲ್ಲಪ್ಪ, ಬೆಳಿಗ್ಗೆ ಫಿಶ್ ಇತ್ತು ತಾನೇ ಇಲ್ಲಿ. ಫ್ಲವರ್ಸ್ ನೋಡ ಆಗ್ಲೇ. ವಾವ್, ಫ್ಲೋಯಿಂಗ್ ವಾಟರ್. ನನಗೆ ಫ್ಲೋಯಿಂಗ್ ವಾಟರ್ ನದಿ ತರ ಕಾಣಿಸ್ತು, ಸೂರ್ಯ ಹುಟ್ಟೋ ತರ. ಎಷ್ಟು ಚೆನ್ನಾಗಿತ್ತು. ಇವಾಗ ಏನು ಹಿಂಗೆ ಚೇಂಜ್? ನಾಳೆ ಬೆಳಗ್ಗೆ ಗಮನಿಸ್ಬೇಕು ಕಲರ್ ಯಾವ ಚೇಂಜ್ ಆಗುತ್ತೆ ಅಂತ. ಮೇಲ್ ಮೇಲ್ ಡೌರಾಣಿ. ನಿಮ್ಮೆಲ್ಲರಿಗೂ ಒಂದು ಗಿಫ್ಟ್ ತಂದಿದ್ದೀನಿ ನಾನು, ಥ್ಯಾಂಕ್ ಯು. ಆಯ್ತಾ? ಯಾವ ಖುಷಿಗೆ ಅಂತ ಕೇಳ್ಬೋಣ? ಗೊತ್ತಾಗತ್ತೆ ಈಗ. ಪ್ರಕಾಶ್, ಓಕೆ, ಈಗ ಗಿಫ್ಟ್ ಓಪನ್ ಮಾಡೋಣ. ರೋಹಿಣಿ, ಸ್ಟಾರ್ಟ್. ತೂಕಡಿಸಿ ಬೀಳದಿರು ತಮ್ಮ, ಮನೆಯಲ್ಲಿ ಹುಲಿ ಹೊರಗಡೆ ಇಲಿ. ನಿಶಾ, ರಾಕಿ ಶೇಮ್ ಏನೋ ಪ್ರಕಾಶ್, ಎಲ್ಲಿಂದಲೋ ಬಂದವರು ಮಂಡಕ್ಕಿ ಕಂಡರು. ರೋಹನ್, ಅತ್ಯಾಚಾರಿಗೆ ವರದಕ್ಷಿಣೆ ನೀಡಿ ವಿವಾಹ ಮಾಡಿ. ಆರೋಹಿತ, ಹೆಸರಿಗೆ ಚಿಕಿತ್ಸೆ ಉಚಿತ, ವಸೂಲಿ ಮಾತ್ರ ಖಚಿತ. ಈ ನಿಮ್ಮ ಪೇಪರಲ್ಲಿ ಏನಿದೆ ಗೊತ್ತಾ? ಅದು ನಿಮಗೆ ಕೊಟ್ಟಿಲ್ವಾ ಬಂಡಲ್ಸ್? ಅದರಲ್ಲಿರೋ ಮುಖ್ಯಾಂಶಗಳು. ಅದರಲ್ಲಿರೋ ನ್ಯೂಸ್ ಪೇಪರಲ್ಲಿ ಹುಡುಕ್ಬೇಕು, ಹುಡುಕಿ ಮಾರ್ಕ್ ಮಾಡಬೇಕು. ಸ್ಕೆಚ್ ಪೆನ್ ಕೊಟ್ಟಿದ್ದೀನಿ ಅಲ್ಲ, ಅದರಲ್ಲಿ ಮಾರ್ಕ್ ಮಾಡಬೇಕು. ಯಾರು ಫಸ್ಟ್ ಮಾಡ್ತೀರಾ ಅವರು ವಿನ್ನರ್. ಫಸ್ಟ್ ಯಾರು ಮಾಡಿರ್ತಾರ ಅವರಲ್ಲಿ ಏನಾರು ಫಾಲ್ಟ್ ಇದ್ರೆ, ಸೆಕೆಂಡ್ ಕರೆಕ್ಟ್ ಆಗಿ ಮಾಡಿರ್ತಾರಲ್ಲ ಅವ್ರನ್ನ ವಿನ್ನರ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದ್ರಲ್ಲಿ ಅಡ್ವಾಂಟೇಜ್ ಏನು ಅಂದ್ರೆ, ಫಸ್ಟ್ ಯಾರು ಮಾಡ್ತಾರೆ ವಿನ್ನರ್, ಅವ್ರದ್ದು ಕರೆಕ್ಟ್ ಆಗಿದ್ರೆ ಮಿಕ್ದವ್ರೆಲ್ಲ ಅವ್ರಿಗೆ 2,000 ರೂಪಾಯಿಗಳನ್ನ ಕೊಡ್ಬೇಕಾಗತ್ತೆ. ಓಕೆ, ಚಾಲೆಂಜರ್ಸ್ ರೆಡಿ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಅರೆ ಆಕ್ಟಿವಿಟಿ ಒಂದು ಕೂಡ್ಲೆ ಕಣ್ಣಲ್ಲಿ ಕಣ್ಣಿಟ್ಟು ಓದ್ತಾವ್ರೆ. ಲೈಫಲ್ಲಿ ಎಕ್ಸಾಮ್ಗೂ ಈ ಪಾರ್ಟಿ ಓದಿದ್ರ ಇಲ್ವಾ? ಫಿನಿಶ್ ಆಗಿದೆ ಟಾಸ್ಕ್. ಎಲ್ಲರೂ ಸ್ಟಾಪ್ ಮಾಡಿ. ಸ್ಟಾಪ್. ನಿಶಾ ಮಾಡಿರೋದು ಕರೆಕ್ಟ್ ಅನಿಸ್ತಾ ಇದೆಯಾ? ಕರೆಕ್ಟ್ ಇದೆಯಾ? ಗ್ಯಾರಂಟಿನಾ? ಗ್ಯಾರಂಟಿ. ಒಂದು ರಾಂಗ್ ಇಲ್ವಾ? ಕಾನ್ಫಿಡೆಂಟ್? ಫುಲ್. ಎಲ್ಲ ಸಿಕ್ಕಿದೆ? ಎಲ್ಲ ಸಿಕ್ಕಿದೆ. ಎಲ್ಲ ಲೈನ್ ಸಿಕ್ಕಿದೆ? ಎಸ್. ರೋಹನ್, ನಿಮ್ದೇನಾಯ್ತು? ಒಂದಾಗಿದೆ. ಒಂದೇ ಆಗಿರೋದ? ಇಷ್ಟೊತ್ತಿಗೆ ಬರೀ ಒಂದಾಗಿದ್ಯಾ? ನಾನು ಹುಡುಕ್ತಾ ಇದ್ದೀನಿ ಆಕ್ಚುಲಿ ಅವಾಗಿಂದ, ಬಟ್ ಸಿಗ್ತಾನೆ ಇಲ್ಲ. ಇಲ್ವೇ ಇಲ್ಲ ಅನ್ಸುತ್ತಲ್ವಾ? ಮಾಡಿ ಟಾಸ್ಕ್ ಎಲ್ಲದಕ್ಕಿಂತ ಇದೆ ಸ್ವಲ್ಪ ಕಷ್ಟ ಅನ್ನಿಸ್ತಿದೆ ಪರ್ಸನಲಿ ನನಗೆ. ಪ್ರಕಾಶ್, ನಮ್ದು ಇನ್ನು 3 ಇದೆ. ಹುಡ್ಕಕ್ ಆಗ್ಲಿಲ್ವಾ? ಇಲ್ಲ, ಹುಡುಕ್ತೀನಿ. ಲಾಸ್ಟ್ 2 ಪೇಪರ್ ಬ್ಯಾಲೆನ್ಸ್ ಇದೆ. ಆ 3 ಇವೆಲ್ಲ ಇರಬೇಕು, ಇಲ್ಲ ಅಂದ್ರೆ ಅದ್ರಲ್ಲಿ ಮಿಸ್ ಆಗಿದೆ. 3 ಈ 2 ಪೇಪರ್ ಅಲ್ಲಿ ಇದೆ ಅಂತ ಗ್ಯಾರಂಟಿನಾ?
ಹಾ, ಯಾಕಂದ್ರೆ ಎಲ್ಲಾ ಪೇಪರ್ ಹುಡ್ಕೊಂಡೇ ಬಂದಿದ್ದೀನಿ. ಕನ್ನಡದಲ್ಲಿ ನೀವೇ ಪಂಡಿತರು, ನೀವೇ ಬೇಗ ಮುಗಿಸ್ತೀರಾ ಅನ್ಕೊಂಡಿದ್ದೆ ನಾನು. ಆ ಥರ ಅಲ್ಲ, ಸಬ್ಜೆಕ್ಟ್ ನೀವೇ ಲೇಟ್ ಆಗೋದ್ರಲ್ಲ. ರೋಹಿಣಿ 3 ಮುಗಿಸಿದ್ದೀನಿ, ಇನ್ನೂ 4 ಬಾಕಿ. ಬರೀ 3 ಆಲ್ರೆಡಿ ವಿನ್ನರ್ ಗೊತ್ತಾಗಿದೆ. ನಿಶಾ, ನಿಮಗೆ ಸಿಕ್ಕಿರೋ ಎಲ್ಲ ಹೆಡ್ಲೈನ್ಸ್ ಈ ಪೇಪರ್ಸಲ್ಲಿದೆ, ಇಲ್ಲಿ ಕೊಟ್ಟಿರೋದೆಲ್ಲ ಹೆಡ್ಲೈನ್ಸ್. ಸೊ ಯು ಆರ್ ದ ವಿನ್ನರ್. ಥ್ಯಾಂಕ್ ಯು. ಈಗ ಎಲ್ಲರೂ 2,000ನ ನಿಶಾ ಅವ್ರಿಗೆ ಕೊಡಬೇಕು. ಅಷ್ಟು ಬೇಗ ಹುಡುಕ್ಬಿಟ್ಟೆ? ಗೊತ್ತಿಲ್ಲ. ಪರವಾಗಿಲ್ಲ. ಬಟ್ ಆ ಪೇಪರ್ದು ಇದು ಕೊಟ್ಟಾಗ ನಿದ್ದೆ ಜಾಸ್ತಿ ಬರುತ್ತಲ್ಲ. ಅಯ್ಯಪ್ಪ. ಅಕ್ಷರಗಳು ಅದಕ್ಕೆ ಅಲ್ಲೇ ವೆರಿ ಇಂಟೆಲಿಜೆಂಟ್ ಅವರು. ಅಕ್ಷರಗಳು ನೋಡ್ತಾ ಇದ್ರೆ ಹಿಂಗ್ ಆಗುತ್ತೆ. ತಲೆಗೆ ಬರೀ ಮ್ಯೂಸಿಕ್ ಹೋಗ್ತಾ ಇರೋದ್ರಿಂದ, ಬರೀ ಲಿರಿಕ್ಸ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ತಲೆಭಾರ ಆಗ್ತಾ ಇದೆ. ಅದನ್ನ ಬಿಟ್ರೆ ಇನ್ನೇನು ಆಗ್ತಾ ಇಲ್ಲ ಸರ್. ಅದು ಬಿಟ್ರೆ ಸ್ವಲ್ಪ ಬೋರಿಂಗ್ ಆಗ್ತದೆ, ಯಾಕೆಂದ್ರೆ ಮಾತೆಲ್ಲ ಏನೂ ಇಲ್ಲ. ಮೌನವಾಗಿದ್ದು ಒಂಥರ ಅನಿಸ್ತಾ ಇತ್ತು. ಅದರಲ್ಲಿ ಆ ವೈಲಿನ್ ಇದ್ದಿದ್ದು ಶಬ್ದಗಳೆಲ್ಲ ಬರ್ತಾ ಇತ್ತಲ್ಲ, ಒಂಥರ ಟ್ರಾನ್ಸ್ಗೆ ಹೋದಂಗೆ ಆಗ್ತಾ ಇತ್ತು. ನಾನು ಇಲ್ಲ ಎಲ್ಲೋ ಯಾವುದೋ ಲೋಕಕ್ಕೆ ಹೋದಂಗೆ ಅನಿಸ್ತಾ ಇತ್ತು ನನಗೆ. ಸ್ವಲ್ಪ ಅಂದರೆ ಈ ಫೇಸ್ ಸ್ವಲ್ಪ ಕಷ್ಟ ಅನಿಸ್ತಾ ಇದೆ. ಬಿಕಾಸ್ ಸಿಗ್ನಲ್ಸ್ ಆರ್ ಗೋಯಿಂಗ್ ಆನ್. ಇಲ್ಲಿ ಗೇಮ್ ಅಲ್ಲ, ಎಲ್ಲರೂ ನ್ಯಾಚುರಲ್ ಗೇಮ್ ಆಡ್ತಿರೋದು. ಸೊ ಡೋಂಟ್ ಸಪೋರ್ಟ್ ಫಾರ್ ಎನಿವನ್. ಐ ಆಮ್ ನಾಟ್ ಸಪೋರ್ಟಿಂಗ್. ಯು ಆರ್ ನಾಟ್ ಸಪೋರ್ಟಿಂಗ್. ರಿಯಲಿ? ವೈ ಶುಡ್ ಐ ಸಪೋರ್ಟ್? ಓಕೆ ಸರ್, ನಾನೇ ಸಪೋರ್ಟ್ ಮಾಡಿ, ಅವ್ರು ನೋಡ್ತಾನೆ ಇದ್ದಾರೆ ನನ್ನನ್ನು, ನಾನೇ ಸಪೋರ್ಟ್ ಮಾಡಿ. ಓಕೆ ಫೈನ್ ಸರ್, ಏನಿಲ್ಲ ಬಿಡಿ. ನಾನು ನಿನ್ಗೆ ಸಪೋರ್ಟ್ ಮಾಡಿದ್ನ? ಇಲ್ಲ. ನಿಜ ಹೇಳು. ನಾನು ನನ್ನ ಪಾಡಿಗಿದ್ದೀನಿ, ನೀನು ಯಾವ ಇದ್ರಲ್ಲಿ ಇದೆಯಾ? ಆಕ್ಚುಲಿ ಶಿ ವಾಸ್ ಸಿಗ್ನಲಿಂಗ್ ಯು ಅಷ್ಟೇ. ವಾಟ್ ಐ ವಾಸ್ ಹೆಂಗ್ ಸಿಗ್ನಲ್ ಮಾಡ್ತಿದ್ದೆ? ಇವಾಗ ನಾನು ಹಿಂಗ್ ಮಾಡ್ತಿದ್ನ? ನೀನು ತೂಗಿಸ್ತಾ ಇದ್ದೆ. ಓಕೆ, ಹಿಂಗ್ ಅಂತ ಇದ್ನ. ನಾನು ಹೆಂಗ್ ಸಿಗ್ನಲ್ ಮಾಡಿದೆ ಹಿಂಗೆ ಎಬ್ಬಿಸಿದ್ನ? ವಾಟ್? ಇಲ್ಲಿ ನೋಡಿ, ಒಂದ್ ನಿಮಿಷ ಕೇಳಿ. ನಾನು ಹಿಂಗ್ ನೋಡ್ತಾ ಇದ್ನ, ಹಿಂಗ್ ನೋಡ್ಕೊಂಡು ಜಸ್ಟ್ ಹಿಂಗ್ ಅಂದ್ಬಿಟ್ಟು ಮತ್ತೆ ಹಿಂಗ್ ನೋಡ್ತಿದ್ದೆ. ನನ್ಗೆ ಗೊತ್ತಿತ್ತು ನಾನು ಮಾಡ್ತಾ ಇದ್ದೆ. ಓಕೆನಾ? ನಾನು ಆಮೇಲೆ ಇದು ಹೇಳ್ತಾ ಇದೆಯಾ ನೀನು? ಇದು ಹೇಳ್ತಾ ಇದೆಯಾ? ಹಿಂಗೆ ಇಟ್ಕೊಂಡಿದ್ದ, ಹಿಂಗೆ ಇಟ್ಕೊಂಡಿದ್ದೆ ಹೇಳ್ತಾ ಇದೆಯಾ? ನಾನು ಕೌಂಟ್ ಮಾಡ್ತೀನಿ. ನಾನು ನಿಮ್ಗೆ ರಿಯಾಕ್ಟ್ ಮಾಡೋದ್ನ ಹೇಳು. ಅವಳು ಸುಮ್ಮನೆ ನಿಂತ್ಕೊಂಡಿಲ್ಲ, ಏನಂತ ಕೇಳ್ದೆ, ಅವಳು ಏನೋ ಹೇಳಿಲ್ಲ. ಅವಳು ನಾನು ನೋಡ್ದೆ ಅಲ್ಲ, ನಾನು 2 ಸಲ ಮಾಡಿದೆ. ನೀನ್ ಯಾರು ಗಮನಿಸಿದ್ರೆ ಹೇಳ್ಬೋದು. ಹೌದು, ಯಾರು ಸಪೋರ್ಟ್ ಮಾಡೋಂಗಿಲ್ಲ ಸರ್, ಅದ್ರಲ್ಲಿ ಏನು ತಪ್ಪಿಲ್ಲ. ಪ್ರತಿಯೊಬ್ಬರು ಇಲ್ಲಿ ಬರೋದು ಗೆಲ್ಲೋದಕ್ಕೆ. ಓ ನೀನು ಎದ್ದೊಳ್ತಾನ ಇಲ್ವಾ? ಐ ವಾಸ್ ಲೈಕ್ ಏನು 3 ಸೆಕೆಂಡ್ 4 ಸೆಕೆಂಡ್. ಒಂದು ತಿಳ್ಕೊಳ್ಳಿ, ಟೀ ಕುಡ್ದೆ ನಮ್ಗಿಷ್ಟು, ಟೀ ಕುಡಿದೇ ಹೋಗಿದ್ರೆ ಸತ್ಯವಾಗ್ಲೂ ಇಷ್ಟು ಜನರು ಎಲ್ಲ ಫ್ಲಾಟಿಗೆ ನಾ ಎಲ್ಲ ಹೇಳ್ತಿರ್ಲಿಲ್ಲ. ಎಲ್ಲ ಶುಭೋದಯಗಳು. ಅಲ್ಲ ಹಾಳಾಗೋಯ್ತು ಎಲ್ಲ. ನಮ್ಗೇನ್ ಗೊತ್ತು, ನಮ್ಗೆ ಟೈಮ್ ಬಾಯಲ್ಲಿ ಕನ್ನಡ ಕೇಳಿ ಮುಳುಗೋಯ್ತು. ಸುಮ್ಮನಿರಿ, ನಾನು ಕನ್ನಡದಲ್ಲಿ ಎಲ್ಲ ನಿಮ್ಗೊಂದು ಗಿಫ್ಟ್. ಈಗ ಇದು ಕಟ್ಟು. ಹೌದು, ಇವತ್ತಿಂದ ಇದು ಕಟ್ಟು. 2 ದಿನ ಆಯ್ತಲ್ಲ, ಮುಗೀತು ಕತೆ. ಇದ್ರ ಕತೆ ಈಗ ಏನೇನು ಹೇಳಿ, ಏನೇನು ಬೇಕು? ನಮ್ಗೆ ಶೌಚಾಲಯಕ್ಕೆ ಹೋಗ್ಬೇಕು ಅನ್ನಿಸ್ದಾಗ ಹೋಗ್ಬೋದಾ? ಇವ್ ಅನ್ನಿಸ್ದಾಗಲ್ಲ, ಇವಾಗ ಹೋಗ್ತೀರಾ? ಬರ್ಬೇಕಲ್ಲ, ಏನು ಇದನ್ನ ಕರೆದು ಹೋಗ್ಲಿಕ್ಕಾಗುತ್ತಾ? ಹೌದಾ? ಆಮೇಲೆ ನಾವು ಈಗ ಟಾಸ್ಕ್ ರೆಡಿ ಆಗ್ತಾ ಇದೆ. ನೀವೇನೋ ಕೇಳಿದ್ರಲ್ಲ ಅನ್ಬಿಟ್ಟು ನಾನು ಬಂದೆ. ಅಡ್ಗೆ ಮಾಡೋದು ಬಿಟ್ಬಿಟ್ಟು ಬಂದಿದ್ದೀನಿ ಇವಾಗ. ಏನ್ ಪ್ರೀತಿ ಗಮ್ಮಂತಿಲ್ವಾ? ಅದೇ ಏನೋ ಗಮ್ಮತ್ ಇತ್ತು ಅಂತಿದೆ. ಈಗ ಪ್ರಕಾಶ್ಗೆ ಏನು ಟೀ ಬೇಕಾ, ಕಾಫಿ ಬೇಕಾ? ಅಣ್ಣ ಏನು ಬೇಡ. ಮುಗೀತು. ನಿಮ್ಗೆ ಏನು ಬೇಡ ಈಗ. ನಿಮ್ಗೆ ಇವಾಗ ಯಾರಿಗೇನು ಬೇಡವಾ? ನಮ್ಗೇನು ಬೇಡಪ್ಪ. ಏನು ಬೇಡ. ಶೌಚಾಲಯಕ್ಕೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು ಅದನ್ನ ಹೇಳಿ. ಅಲ್ಲಿ ಬಂದು ಮುಂದೆ ಹೇಳಿ.
ಬಂದ್ ಮುಂದೆ ನಾವು ಕರ್ಕೊಂಡು ಹೋಗ್ತೀನಿ. ನಾನೇನಾದ್ರೂ ಫ್ರೀ ಇದ್ರೆ ಬರ್ತೀನಿ, ಕರ್ಕೊಂಡು ಹೋಗ್ತೀನಿ. ನೋಡಿ ಹೆಂಗ್ ಬರುತ್ತೆ, ನನಗೆ ಗೊತ್ತೇ ಆಗ್ದಂಗೆ ಬರುತ್ತೆ ನನ್ನ ನಿದ್ದೆ. ನೀನು ಅಲ್ಲಿ ಕುತ್ಕೋಬೇಕಾದ್ರೆ ಎಷ್ಟು ಚೆನ್ನಾಗಿ ನಿದ್ದೆ ಬಂದಿರುತ್ತೆ ಗೊತ್ತಾ, ನನಗೆ ಗೊತ್ತೇ ಆಗಿರಲ್ಲ ನಾವೆಲ್ಲ ನಾವ್ ಏನೇ ಹಾಕಲಿಕ್ಕೆ ಏನ್ ಶಬ್ದ ಎಲ್ಲ ಮಾಡಿಲ್ಲ ಅಂತಂದ್ರು ಸರಿ, ಅವ್ರು ಹಾಕೋದು ಅದು ಸೌಂಡ್ ಕೊಟ್ಟು ಹಾಕಿರ್ತಾರೆ. ಶಿವಪ್ಪ ಕಾಯೋ ತಂದೆ, ಮೂರು ಲೋಕ ನಾನು ಅದೇ ಕಣೆ, ನಾನು ವೆಜ್ ನಾನ್ ವೆಜ್ ಆಗ್ತಿಲ್ವೋ, ಕಣ್ಬಿಡಕ್ಕೆ ಆಗ್ತಿಲ್ಲ ನನ್ನ ಕೈಯಲ್ಲಿ. ಮುಚ್ಕೊಂಡ್ ಮಲ್ಕೊಳ್ಳೋ. ಅಂದಿದ್ದು ಮೆನ್ಷನ್ ಮಾಡಿದ್ವಿ. ಮಲ್ಕೊಳಬಾರ್ದು ನಾನು, ಅವ್ರಿಗೆ ಟಾಸ್ಕ್ ಬೇಕು. Is it Chalesa thing? Chalesa sweater? ಐ ಡೋಂಟ್ ನೋ ದಟ್. ಚೆನ್ನಾಗಿತ್ತು ತಗೊಂಡೆ. ನನ್ ಕನ್ಸಲ್ಲಿಲ್ಲ ಅಲ್ವಾ? ಅಂದ್ರೆ ನಿಜ ರಿಯಾಲಿಟಿಯಲ್ಲಿ ಕೂತಿದ್ದೀನ. ನಿನ್ ಮಕ ಮುಚ್ಚ. ಇದು ಜೀ ಕನ್ನಡ ವಾಹಿನಿ ಚಾಲೆಂಜ್. ಇದು ಜೀ ಕನ್ನಡ ವಾಹಿನಿಯ ಚಾಲೆಂಜ್ ಕಾರ್ಯಕ್ರಮ. ಚಾಲೆಂಜ್ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ 72 ಗಂಟೆಗಳ ಕ್ಯಾಪ್ಷನ್ ಹೇಳಿಲ್ಲ. ಎಲ್ಲ ಆಗ್ಲೇ ಹೋಗ್ತಾ ಇದೆ, ಎಲ್ಲ ಬಲ್ಬ್ಗಳು ನಿಧಾನಕ್ಕೆ ಆಫ್ ಆಗ್ತಾ ಇದೆ. ಏನಾಗ್ತಿದೆ ಗೊತ್ತಾ ಸರ್? ಹಾ, ಏನೇ ಆದ್ರೂ ನಾನು ಮುಂಚೆನೆ ಹೇಳಿದ್ದೆ ಚಾಲೆಂಜ್ ಇನ್ಮೇಲೆ ಅಗ್ರೆಸಿವ್ ಆಗುತ್ತೆ ಅಂತ. ಅವಾಗಿಂದ ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ, ಎಲ್ಲರೂ ಒಂದೇ ಕಂಡೀಷನ್ ಇದ್ದೀರಾ. ಓಕೆ, ಸೊ ನಿಮ್ನ ಚೇರ್ ಅಪ್ ಮಾಡಕ್ಕೆ ಒಂದು ಚಾಲೆಂಜ್ ತಗೊಂಡಿದ್ದೀನಿ. ಬಟ್ ಈ ಚಾಲೆಂಜ್ ಒಂದು ಅಗೇನ್, ಎನಿ ಚಾಲೆಂಜ್ ವಿಲ್ ಹ್ಯಾವ್ ಒನ್ ಅಡ್ವಾಂಟೇಜ್ ಅಂಡ್ ಒನ್ ಡಿಸ್ಅಡ್ವಾಂಟೇಜ್. ಈ ಚಾಲೆಂಜ್ದು ಅಡ್ವಾಂಟೇಜು ಪ್ರಾಯಶಃ ಅಲ್ಲ, ಗ್ಯಾರಂಟಿ ಅವರು ಸೇಫ್ ಆಗ್ತಾರೆ. ಡಿಸ್ಅಡ್ವಾಂಟೇಜ್ ಎಲಿಮಿನೇಷನ್ ಆಗಬಹುದು. ಶುರು ಮಾಡೋಣ ನಮ್ಮ ಚಾಲೆಂಜು. ಈಗ ನಿಮ್ಮ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಟಿವಿ, ಅಲ್ಲಿ ನೀರಿನ ಹನಿಗಳು ಬೀಳುವಂತ ಒಂದು ವಿಡಿಯೋ ಪ್ಲೇ ಆಗುತ್ತೆ. ಒಂದು ಅವಧಿ ನಂತರ ಅದು ಮುಗಿಯುತ್ತೆ. ಎಷ್ಟು ಡ್ರಾಪ್ಸ್, ಎಷ್ಟು ಹನಿಗಳು ಬಿತ್ತು ಅನ್ನೋದನ್ನ ನಾನು ಪ್ರತಿಯೊಬ್ಬರಿಗೂ ಇಲ್ಲಿ ನಾನು ಕಾರ್ಡ್ಗಳನ್ನ ಇಟ್ಟಿರ್ತೀನಿ. ನಿಮ್ಮ ಹೆಸರನ್ನು ಬರೆದು ಒಬ್ಬೊಬ್ಬರಾಗಿ ಬಂದು ನಿಮ್ಮ ಹೆಸರನ್ನು ಬರೆದು ಕೌಂಟನ್ನು ಬರೆದು ಕ್ಯಾಮರಾಗೆ ತೋರಿಸಿ ಮತ್ತೆ ಅಲ್ಲಿ ಇಡಬೇಕು. ಸತಿ ನಮ್ಮ ಸ್ಲೋಗನ್ ಹೇಳಿ, ಚಾಲೆಂಜು ಎದ್ದಿದ್ರೆ ಕಾಸು, ಮಲಗಿದ್ರೆ ಲಾಸು. ನನಗೆ ಕೆಮ್ಮಂತು. ಚಾಲೆಂಜ್ ಎದ್ದಿದ್ರೆ ಮಲಗಿದ್ರೆ ಲಾಸು. ಶುರು ಮಾಡೋಣ. ಗುಡ್ ಲಕ್. ಬ್ರೈಟ್ ಆಗಿ, ಎಲ್ಲ ಬಹಳ ಸಿಂಪಲ್ ಆಗಿದೆ. ಡ್ರಾಪ್ಲೆಟ್ಸ್ ನ ಕೌಂಟ್ ಮಾಡಬೇಕು. ಓಕೆ ಓಕೆ ಸರ್, ನಾನು ರಿಸಲ್ಟ್ ಜೊತೆ ಬರ್ತೀನಿ. ಗುಡ್ ಲಕ್. ಸೈಲೆಂಟೇ ದೊಡ್ಡ ವೈಲೆಂಟ್ ಅನ್ಕೊಂಡವ್ರಿಗೆ ತಲೆಗ್ ಮೊಳೆ ಹೊಡೆದಂಗೆ ನಲ್ಲಿ ನೀರ್ನ ಹನಿ ಕೌಂಟ್ ಮಾಡಕ್ ಬಿಟ್ರೆ ಕಂಟೆಸ್ಟೆಂಟ್ಸ್ ಫುಲ್ ಕಕ್ಕಾಬಿಕ್ಕಿ.
ನಿಂತಿರಂಗೆ ಮಂಜಾಗ್ತದೆ ಹೆಂಗ್ ಗೊತ್ತಾ ಅದು ಈ ಸೌಂಡ್ ಟ್ಯಾನ್ ಟ್ಯಾನ್ ಅಂತ ಇದು ತಲೆ ಮೇಲೆ ಓವರ್ಲ್ಯಾಪ್ ಆಗ್ತಾ ಇತ್ತು ಅದು ಇದಾಗ್ತಾ ಇತ್ತಾ ಡ್ರಾಪ್ಸ್ ಫಸ್ಟ್ ಬರ್ತಿತ್ತು ಅಂಡ್ ಸೌಂಡ್ 1 ಲೀಟರ್ ಬರ್ತಿತ್ತು. ಇನ್ನೊಂದು ಹೆಂಗೆ ಅಂದ್ರೆ ಕವರ್ ಇಂದ ಡ್ರಾಪ್ಲೆಟ್ಸ್ ಹಿಂಗೆ ಜಾಸ್ತಿ ಬಂದಂಗಿತ್ತು. ಕನ್ಫ್ಯೂಷನ್ ಮಾಡಕ ಸೌಂಡ್ ಬರ ಟಣ್ ಟಣ್. ಎಲ್ಲಾರ್ಗೂ ನೀರಿನ ಹನಿಗಳು ಕಾಣಿಸ್ತಾ? ಹನಿ ಜೊತೆಗೆ ಏನೇನೋ ಕಾಣಿಸ್ತಾ ಇತ್ತು ಸರ್. ಹೇಳಿದೆ ಈ ಚಾಲೆಂಜ್ ಅಲ್ಲಿ ಕೆಲವ್ರಿಗೆ ಅಡ್ವಾಂಟೇಜ್ ಇದೆ, ಕೆಲವ್ರಿಗೆ ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಡಿಸ್ಅಡ್ವಾಂಟೇಜ್ ಇದೆ, ಪ್ರಾಬಬಲ್ ಎಲಿಮಿನೇಷನ್ ಇರ್ಬೋದು ಅಂತ. 54 ಗಂಟೆ ಇದ್ದಿದ್ದೀರಾ, ಸೊ ಹಾಗಾಗಿ ನಿಮ್ಮ ನಿದ್ದೆಗೆ ಬೆಲೆ ಕೊಟ್ಟು ನಾನು ಯಾರನ್ನೂ ಎಲಿಮಿನೇಟ್ ಮಾಡಲ್ಲ. ನಾನು ಆಕ್ಯುರೇಟ್ ಆನ್ಸರ್ ಕೇಳಿದ್ದೆ, ಅದನ್ನು ಸ್ವಲ್ಪ ತಡ್ಕೋತೀನಿ. ಆಕ್ಯುರೇಸಿಗೆ ಹತ್ರ ಉತ್ತರ ಕೊಟ್ಟವ್ರನ್ನ ಅಥವಾ ಕೊಟ್ಟವ್ರಿಗೆ ಅಡ್ವಾಂಟೇಜ್ ಕೊಡ್ತೀನಿ, ಇಲ್ದಿರೋರಿಗೆ ಒಂದು ಸಣ್ಣ ಡಿಸ್ಅಡ್ವಾಂಟೇಜ್ ಆದರೂ ಆಗಬಹುದು. ಪ್ರಕಾಶ್ 288 ಹನಿಗಳು ಕಾಣಿಸಿದೆ, ವೆರಿ ಗುಡ್. ಅರೋಹಿತ 178 ಹನಿಗಳು ಕಾಣಿಸಿದೆ. ರೋಹಿಣಿ 346 ಕಾಣಿಸಿದೆ. ನಿಶಾ 319 ವಿತ್ ಲವ್ ಲೆಟರ್ ಇದ್ದಾಗಿದೆ. ರೋಹನ್ 321. ಓಕೆ, ಕರೆಕ್ಟ್ ಇದೆ ತಾನೆ? ನೀವೇ ಬರ್ತಿದ್ದು ತಾನೆ? ಸತ್ಯ ನಾನು ಹೇಳ್ತೀನಿ, ಅಲ್ಲಿ ಬಿದ್ದಿದ್ದು 320 ಹನಿಗಳು. 320 ಹನಿಗಳು ಬಿತ್ತು. ಅವರಿಬ್ಬರದು ಒಂದು ಡಿಫರೆನ್ಸ್, ಒಬ್ಬರದ್ದು ಹೆಚ್ಚಿದೆ, ಒಬ್ಬರದ್ದು ಕಡಿಮೆ ಇದೆ. ಹಾಗಾಗಿ ಅವರಿಬ್ಬರಿಗೂ ಅಡ್ವಾಂಟೇಜ್ ಇರುತ್ತೆ, ನಿಮ್ಮ 3 ಜನಕ್ಕೆ ಡಿಸ್ಅಡ್ವಾಂಟೇಜ್ ಇರುತ್ತೆ. ಓಕೆ, ಸೊ ಈಗ ಅಡ್ವಾಂಟೇಜ್ ಏನು ಡಿಸ್ಅಡ್ವಾಂಟೇಜ್ ಏನು ತಿಳ್ಕೊಳ್ಳೋ ಆಸೆ ಇದೆಯಾ? ಖಂಡಿತ ಸರ್. ನೋಡೋಣ. ಹನುಮಂತು, ಇದು ಗಸಗಸೆ ಪಾಯಸ. ಎಸ್, ಅದು ನೀನೇ ಐಡಿಯಾ ಕೊಟ್ಟಿರ್ತೀನಿ. ಅಡ್ವಾಂಟೇಜ್ ಇಬ್ಬರಿಗೆ ಅದ್ಭುತವಾದ ಟೀ. ಓ ಫೈನಲಿ, ಥ್ಯಾಂಕ್ ಯು. ಮತ್ತೆ ನೆಕ್ಸ್ಟ್ ಚಾಲೆಂಜ್ ಅಲ್ಲಿ ಸಿಗ್ತೀನಿ. ಎಂಜಾಯ್ ಯೋರ್ ಡ್ರಿಂಕ್ಸ್. ಗುಡ್ ಲಕ್. ಥ್ಯಾಂಕ್ ಯು ಸೊ ಮಚ್. ನಾವು ನಿದ್ದೆ ಬಿಡೋಣ, ಹೌದು, ಸ್ಮೈಲ್ ಮಾಡೋಣ, ಹೌದು, ನಾವು ನಿದ್ದೆ ಬಿಡೋಣ. ಸೂಪರ್ ಅಮ್ಮ. ಶೇಕು ಬ್ರೇಕು ಇರೋ ಸಿನಿಮಾ ನೋಡೋ ಕಾಲದಲ್ಲಿ ಅಜ್ಜಿ ಕಾಲದ ಸಿನಿಮಾ ಹಾಕೋದಲ್ದೆ ಸೌಂಡ್ ಮಾಡದೆ ಸೈಲೆಂಟ್ ಆಗಿ ನೋಡು ಅಂದ್ರೆ ಹೆಂಗಾಗ್ಬೇಡ. ಪ್ರಕಾಶ್, ನೀವು ನಮ್ಮ ಚಾಲೆಂಜ್ ರೂಮ್ನ ರೂಲ್ಸ್ ಬ್ರೇಕ್ ಮಾಡಿದ್ದೀರಾ. 10 ಸೆಕೆಂಡ್ಸ್ ಕಣ್ಮುಚ್ಚಬಾರ್ದು ಅನ್ನೋ ನಮ್ಮ ರೂಲ್ಸ್ ಮೀರಿ 20 ಸೆಕೆಂಡ್ಸ್ ಕಣ್ಮುಚ್ಚಿದ್ದೀರಾ. ಚಾಲೆಂಜ್ ಶೋನಿಂದ ಎಲಿಮಿನೇಟ್ ಆಗಿರೋ ನೀವು ಹೋಗಿ ಮಲಗಬಹುದು.
got to know which movie is it? Telugu, I guess. ಕನ್ನಡ ಮೂವಿ. ಕನ್ನಡಲ್ಲೂ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ಯಾವ್ದೋ ಮದ್ವೆ ಆಚರಿಸೋಣ ಅಂತೆಲ್ಲ ಮಾತಾಡ್ಕೋತಾರೆ. ಹೌದಾ? ಕನ್ನಡ ಮೂವಿ. ನನಗೆ ತೆಲುಗುನೋ ತಮಿಳು ತೆಲುಗು ಅನಿಸ್ತು. ಫಸ್ಟ್ ಹಿಂದಿ ಅನ್ಕೊಂಡೆ, ಯಾಕೆ ಹೇಳ್ರಿ? ನಿಜವಾಗ್ಲು ನಾನು ಸ್ವಲ್ಪ ಹಿಂದಿ ಅನ್ಕೊಂಡೆ. ಇಲ್ಲ, ನಾನು ದ್ವಾರಕೀಶ್ ಇರ್ತಾನೆ. ದ್ವಾರಕೀಶ? ಬಟ್ ಹಿಂದಿ ಫೇಸ್ ಯಾವ್ದು? ಇಲ್ಲ, ಅಲ್ಲಿ ಎಲ್ಲ ತೆಲುಗುನೇ. ಹಲೋ ಸರ್. ಹಾಯ್ ಸರ್. ಹಲೋ ಪ್ರಕಾಶ್, ಗುಡ್ ಮಾರ್ನಿಂಗ್ ಸರ್. ಏನಾಯ್ತು? ಗೊತ್ತು ಸರ್, ಕುತ್ಕೊಂಡಿದ್ದೆ, ಹಾ, ಹಂಗೆ ನಿದ್ದೆ ಬಂದ್ಬಿಟ್ಟಿದೆ, ನಿದ್ದೆ ಮಾಡ್ಬಿಟ್ಟಿದೆ. ಬಟ್ ಒಂದಷ್ಟು ಸಿಕ್ಕಾಪಟ್ಟೆ ನಾವು ಸ್ಟ್ರಿಕ್ಟಾಗಿ ಹೇಳಿದ್ವಿ ರೂಲ್ಸ್ ಏನು ಅಂತ. ಕಣ್ಣು ಮುಚ್ಕೊಂಡು ಕೈ ಕಾಲು ಆಡಿಸಿ 15 ಸೆಕೆಂಡ್ ನಾವು ಹೇಳಿದ್ವಿ, ಯಾವುದೇ ಕಾರಣಕ್ಕೂ 10 ಸೆಕೆಂಡ್ಗಿಂತ ಜಾಸ್ತಿ ಕಣ್ಣು ಮುಚ್ಚಬಾರ್ದು. ಕರೆಕ್ಟ್? ಅಂಡ್ ಎಲ್ಲರಿಗೂ ಅಪ್ಲೈ ಆಗುತ್ತೆ ಅದು. ಸುಮಾರು ಜನ ಮಾಡ್ತಾ ಇದ್ದಾರೆ ಅದನ್ನ. ಗೊತ್ತಾಗ್ತಾ ಇದೆ, ಕಣ್ಣು ಚುಚ್ಚುತ್ತೆ, ಏನೇನೋ ಆಗುತ್ತೆ, ಇರಿಟೇಷನ್ ಆಗುತ್ತೆ. ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಅದನ್ನು ಕಣ್ಣು ಮುಚ್ಕೊಂಡು 15 ಸೆಕೆಂಡು ನಾವು ಬರ್ತೀವಿ ಇಲ್ಲೇ ಮಾಡಿ, ಅವೆಲ್ಲ ಸುಳ್ಳು. 10 ಸೆಕೆಂಡ್ಗಿಂತ ಜಾಸ್ತಿ ಕಣ್ಣು ಮುಚ್ಚಬಾರ್ದು ಅಷ್ಟೇ. ಇಟ್ಸ್ ವೆರಿ ಸಿಂಪಲ್. ಬಟ್ 27 ಸೆಕೆಂಡ್ಗಳ ಕಾಲ ಕಣ್ಣು ಮುಚ್ಚಿದ್ವಿ. ನಮಗೇನು ಅನ್ನಿಸ್ತು ಅಂದರೆ ತುಂಬ ಕ್ಯಾಶುವಲ್ ಆಗಿ ತೊಗೊಂಡ್ರಿ. ಇಲ್ಲ ಸರ್, ಆ ಥರ ಇಲ್ಲ, ರೂಲ್ಸ್ ಫಾಲೋ ಮಾಡೋದ್ರಲ್ಲಿ ಕರೆಕ್ಟಾಗೇ ಇದ್ದೆ. ಆಗಲ್ಲ, ಕಣ್ಣು ಮುಚ್ಚಬಾರ್ದು ಯಾವುದೇ ಕಾರಣಕ್ಕೂ 10 ಸೆಕೆಂಡ್ ಮೇಲೆ ಅಂತ ಏನು ಹೇಳಿತ್ತಲ್ಲ. ಹಾಂ, ಓಕೆ ಸರ್. ವೆರಿ ಸ್ಟ್ರಿಕ್ಟ್ ರೂಲ್ ಅದು. ಸೊ ಯು ಥಾಟ್ ನಾನು ಎದ್ದಿದ್ದೀನಿ ಅನ್ನೋದನ್ನು ತೋರಿಸ್ಕೊಂಡು ಕಣ್ಣು ಮುಚ್ಕೊಂಡು ಮಲಗಿದ್ರು ಪರವಾಗಿಲ್ಲ, ಯಾರು ನಮ್ಮ ಏನು ಮಾಡಲ್ಲ ಅನ್ನೋ ಥರ. ಅದು ಗೊತ್ತಾಗದೆ ಆಗ್ಬಿಟ್ಟಿದೆ ಸರ್. ಎಲ್ಲರಿಗೂ ಗೊತ್ತಾಗಿದೆ. 8 ಕ್ಯಾಮ್ರಾ ಇದೆ ಇಲ್ಲಿ. ನಿಮ್ಮ ಒಂದು ಸಣ್ಣ ಪ್ರತಿ ನಡೆಯು ನಮಗೆ ಗೊತ್ತಾಗುತ್ತೆ. ಪಾರ್ಟಿಸಿಪೇಷನ್ಗೆ ಥ್ಯಾಂಕ್ ಯು ಸೊ ಮಚ್. ಗುಡ್ ಲಕ್, ಒಳ್ಳೇದಾಗಲಿ. ಎಲ್ಲರಿಗೂ ವಿಶ್ ಮಾಡಿ. ಹೌದು ಸರ್. ಓಕೆ ಸರ್, ಓಕೆ. ನಮ್ಮ ಎಲಿಮಿನೇಷನ್ ರೌಂಡ್ಗಳು ಪ್ಯಾರಲಲಿ ಶುರು ಆಗುತ್ತೆ ಚಾಲೆಂಜ್ ಜೊತೆಗೆ. ಓಕೆ ಓಕೆ ಎಸ್ ಆಲ್ಮೋಸ್ಟ್ 63. ಗ್ರೇಟ್ ಜಾಬ್. ಸೊ ನೆಕ್ಸ್ಟ್ ನಾನು ಬರೋವಾಗ ಎಲಿಮಿನೇಷನ್ ಜೊತೆಗೆ ಬಂದರೂ ಬರಬಹುದು. ನೆಕ್ಸ್ಟ್ ಸರದಿ ಯಾರು ನೀವೇ ಲೆಕ್ಕ ಹಾಕೊಳ್ಳಿ. ಯಾರಾದ್ರೆ ಈಸಿ ಅಂತ ನೋಡಿ, ನೀವೇ ಮಲಗಿಸೋ ಟ್ರೈ ಮಾಡೋದು ನನ್ನ ಕೆಲಸ ಸುಲಭ ಆಗುತ್ತೆ. ಓಕೆ, ಗುಡ್ ಲಕ್. ಇದ್ರ ಕಾಸು ಮಲಗಿದ್ರು ಲಾಸ್ಟ್ ರೂಮ್. 9 more hours, guys. 21. Sorry. 63, 72 hours ಗೆ ಇನ್ನು 9 more hours left. 9 hours left. ಅಷ್ಟೇ. We have to do it. ವಟವಟ ಅಂತಿದ್ದ ಚಾಲೆಂಜರ್ಸ್ ಬಾಯ್ಗೆ ಸೈಲೆಂಟ್ ಝೋನ್ ಅನ್ನು ಬೀಗ ಬಿತ್ತು ನೋಡಿ. ಹುಚ್ಚಿಡ್ದು ಕೂದ್ಲು ಕಿತ್ಕೊಳ್ಳೋದೊಂದು ಬಾಕಿ. ಹತ್ತು ಸೆಕೆಂಡ್ಸ್ ಕಣ್ಣು ಮುಚ್ಚಬಾರ್ದು ಅನ್ನೋ ನಮ್ಮ ರೂಲ್ಸ್ ಮೀರಿ 20 ಸೆಕೆಂಡ್ಸ್ ಕಣ್ಮುಚ್ಚಿದ್ದೀರ. ಚಾಲೆಂಜ್ ಶೋನಿಂದ ಎಲಿಮಿನೇಟ್ ಆಗಿರೋ ನೀವು ಹೋಗಿ ಮಲಗಬಹುದು. ನಾನು ನಿದ್ದೆ ಮಾಡ್ತಿದ್ದೆ, ಸೊ ಮಲಗಕ್ಕೆ ಇಷ್ಟೆಲ್ಲ ಕೂತ್ಕೊತೀನಿ.
ಶಾ ನಾಜರೇ ಬನ್ನಿ. ಏನಿಸ್ತು ಹೋಲ್ ಜರ್ನಿ? ಆಲ್ಮೋಸ್ಟ್ 65 ಗಂಟೆಗಳನ್ನು ಮೀರಿದ್ದೀರಾ. 65? ಯಾ, ಫ್ಯಾಂಟಾಸ್ಟಿಕ್. ಏನು ಅನ್ನಿಸ್ತಾ ಇದೆ? ಆ್ಯಕ್ಚುಲಿ ನಾನು ಇಷ್ಟೊತ್ತು ಬೇಗ ಮಲ್ಕೊತೀನಿ, ಬೇಗ ಹೇಳೋಕ್ಕಾಗತ್ತೆ, ಬಟ್ ಲೇಟ್ ನೈಟೆಲ್ಲ ಎದ್ದಿರೋ ಅಷ್ಟು ನನಗೆ ಇದಿಲ್ಲ. ಸೊ ನನಗೆ ಗೊತ್ತಿರಲಿಲ್ಲ ನಾನು ಇದು ಮಾಡೋಕ್ಕಾಗತ್ತೆ ಅಂತ. ನಮ್ಮ ಮಮ್ಮಿ ಹೇಳಿದ್ರು, ನೀನು ಅರ್ಧ ದಿನಕ್ಕೆ ಬಂದ್ಬಿಡ್ತೀಯ, ಒಂದಿನ ಅಷ್ಟೇ ನೀನು ಬಂದ್ಬಿಡ್ತೀಯ ಅಂತ. ನಿಮ್ಮ ಮಮ್ಮಿಗೆ ಒಂದು ಪಾಠ ಎಷ್ಟೊತ್ತಕ್ಕೆ ಎದ್ದಿರ್ಬೋದು ಅಂತ? ಹೌದು, ಆಲ್ಮೋಸ್ಟ್ 3 days ಇದೆ. 3 days ಇದೆ. ನಾನು ಸ್ವಲ್ಪ ಆರ್ಸಲ್ಲಿ ಅವ್ರಿಗೆ ಏನೋ ವಿಶ್ ಮಾಡ್ಬೋದು. ಓಕೆ, ಕ್ಯಾನ್ ಲೀವ್. ಯಾ. ಈಗ ನಿಮ್ಮ ಮುಂದೆ ಇರೋ ಚಾಲೆಂಜ್, 3 ಹಾಸಿಗೆಗಳು ಕಾಣಿಸ್ತಾ ಇದೆ. ಸರಿ ಸರ್. 3 ಜನ ಇದ್ರ ಮೇಲೆ ಮಲ್ಕೋತೀರಿ. ಓಕೆ. ಯಾವ ಪೊಸಿಷನ್ ಅಲ್ಲಿ ಮಲ್ಕೋತೀರಿ ಅಂದ್ರೆ, ಯೋಗ ಆದ್ಮೇಲೆ ಅಥವಾ ಎನಿ ಎಕ್ಸರ್ಸೈಸ್ ಆದ್ಮೇಲೆ ಶವಾಸನ ಮಾಡೋದ್ರ. ಶವಾಸನ. ಸರಿ. ಒಬ್ರಿಗೊಬ್ರು ಮಾತಾಡೋ ಹಾಗಿಲ್ಲ. ಸರಿ ಸರ್. ಏನು ಕಮ್ಯುನಿಕೇಟ್ ಮಾಡೋ ಹಾಗಿಲ್ಲ. ಓಕೆ. ಹೀಗೆ ಮಲಗಿರ್ತೀರಿ, ಕಣ್ಣು ಬಿಟ್ಟಿರ್ತೀರಿ. ಅಗೇನ್ 10 ಸೆಕೆಂಡಿಗಿನ್ನ ಜಾಸ್ತಿ ಕಣ್ಣು ಮುಚ್ಚಿದರೆ ಯು ಆರ್ ಎಲಿಮಿನೇಟೆಡ್. ಸೊ ಹ್ಯಾಂಡ್ ಶುಡ್ ಬಿ ಹಿಂಗೆ ಇರಬೇಕಾ? ಎಸ್, ಶವಾಸನ. ತುಂಬಾ ಕಷ್ಟಪಟ್ಟಿದ್ದೀರಿ, ನಿದ್ದೆಗೆಟ್ಟಿದ್ದೀರಿ, ಎದುರಿಸಿದ್ದೀರಾ. ಈಗ ಮಲಗಿ, ಮುಂದಿನ ಸೂಚನೆ ತನಕ ಮಲಗೇ ಇರಬೇಕು. ಸರಿ ಸರ್. ಓಕೆ, ಟಫ್ ಆಗ್ತಾ ಹೋಗುತ್ತೆ. ರೆಡಿ? ಎಸ್. ಓಕೆ, ಕ್ಯಾನ್ ಸೆಲೆಕ್ಟ್ ಯುವರ್ ಬೆಟ್ಸ್. ಮುಂದಿನ ಸೂಚನೆ ತನಕ ಶವಾಸನದ ಈ ಭಂಗಿಯಲ್ಲಿ ಹೀಗೆ ಇರಿ. ಮತ್ತೆ ಬರ್ತೀನಿ ಇನ್ನೊಂದಷ್ಟು ಟಫ್ ಚಾಲೆಂಜ್ ಕೊಡೋದು. ಮಲಗಲ್ಲ ಅಂತ ಅವರು, ಮಲಗಿಸ್ತೀವಿ ಅಂತ ನಾವು. ಈ ನಿದ್ದೆ ಆಟದಲ್ಲಿ ಕೊನೆಗೆ ಬೆಡ್ ಮೇಲೆ ಮಲಗಿಸೋ ತಂತ್ರ ಶುರುವಾಯ್ತು ನೋಡಿ. ಜನಕ್ಕೆ ಹಾಸಿಗೆ ಹಾಕ್ಬಿಟ್ಟು ಇದ್ರ ಮೇಲೆ ನೀವು ಮನ್ಕೊಂಡಿರ್ಬೇಕು, ಅದೇ ಕಣ್ಣು ಬಿಟ್ಟೇ ಇರಬೇಕು, ಕಣ್ಣು ಮುಚ್ಚಂಗಿಲ್ಲ, ಶವಾಸನದ ಥರ ಇರಬೇಕು ಅಂತ ಹೇಳಿದ್ರು. ನನಗಂತೂ ಫುಲ್ ಖುಷಿ ಆಗೋಯ್ತು. ಅಂದರೆ ಸ್ಟಾರ್ಟಿಂಗು ಓಕೆ, ಇದು ಹಾಸಿಗೆ ಮೇಲೆ ಮನ್ಕೊಂಡಿಲ್ಲ, ಎಲ್ಲೋ ಮುಳ್ಳ ಮೇಲೆ ಮನ್ಕೊಂಡಿದ್ದೀನಿ, ಸೊ ಕಣ್ಣಿನೆಲ್ಲ ಮುಚ್ಚಬಾರ್ದು ಅಂತೆಲ್ಲ ಸ್ಟ್ರಾಟಜಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆಮೇಲೆ ಅದು ಹೆಂಗೋಯ್ತು ಅಂತಲೇ ಗೊತ್ತಿಲ್ಲ ನನಗೆ. ಹೆಂಗಿದೆ ಅಂತಂದ್ರೆ ನಿದ್ದೆ ಕೊಟ್ರೆ ಯಾರು ಕೂಡ ಬೇಡ ಅಂತ ಹೇಳಲ್ಲ, ಆ ಪರಿಸ್ಥಿತಿ ಇದ್ವಿ 3 ಜನನೂವೆ. ಅದು ಆಕ್ಚುಲಿ ಅವರು ನಮ್ಗೊಂದು ಚಾಲೆಂಜ್ ಅಂತ ಕೊಟ್ಟಿದ್ದು, ಏನ್ ಮಾಡ್ತಾರೆ ಅಂತ. ಒಂದು ಕ್ಷಣದಲ್ಲಿ ಒಂದೇ 1 ನಿಮಿಷ ಮರ್ತ್ರೆ ನಮ್ಮಲ್ಲಿ ನಾವ್ ಇರ್ಲಿಲ್ಲ. ಆಕ್ಚುಲಿ ಒಬ್ಬೊಬ್ರಲ್ಲೂ ಒಂದೊಂದು ಕ್ಷಣದಲ್ಲಿ ಎಲ್ಲೋ ಹೋಗಿ ಬರ್ತಾ ಇದ್ವಿ ನಾವು. ಚಾಲೆಂಜರ್ಸ್, ನಿಮ್ಮ ಚಾಲೆಂಜ್ ಇಲ್ಲಿಗೆ ಎಂಡ್ ಆಗಿದೆ. ರಿಸಲ್ಟ್ಸ್ ಈಗ ಚಾಲೆಂಜ್ ಪ್ಲಾಟ್ಫಾರ್ಮ್ ಮೇಲೆ ಗೊತ್ತಾಗುತ್ತೆ. 3 ಜನ ನನ್ನ ಜೊತೆ ಈಚೆ ಬನ್ನಿ. ಎಸ್, ಫಸ್ಟ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. 66 ಗಂಟೆಗಳನ್ನು 3 ಜನ ಪೂರೈಸಿದ್ರು. ಅದು ನಮ್ಮ ಹಳೆಯ ರೆಕಾರ್ಡ್ ಆಗಿತ್ತು. ಒಂದು ಬ್ರಹ್ಮಾಸ್ತ್ರ ಬಿಟ್ವಿ ಅಂತ ಹೇಳಿ. ಹೌದು. ಫಸ್ಟ್ ವಿಕೆಟ್ ಆರೋಹಿತ. ಏನಾಯ್ತು ಆರೋಹಿತ? ಏನೋ ಗೊತ್ತಿಲ್ಲ, ಸ್ಪಾರ್ಕಲ್ ತರ ಆಗ್ಬಿಟ್ಟು ಅನ್ಕೊಂಡೆ ಇದನ್ನ ಏನು ಇದು ಮಾಡಕ್ ಹೋಗ್ಬಾರ್ದು, ಇಷ್ಟು 3 ದಿನ ಕಷ್ಟಪಟ್ಟಿದ್ದೀನಿ, ಇದೊಂದು ಲಾಸ್ಟ್ ಮೂಮೆಂಟ್ ಇದೆ, ಸೊ ಅದನ್ನ ವಿನ್ ಮಾಡಿಬಿಡ್ಬೇಕು. ಸುಮ್ಮನೆ ಇಷ್ಟೊಂದೆಲ್ಲ ಕಷ್ಟಪಟ್ಟು ಲಾಸ್ಟಲ್ಲಿ ಒಂದು ಸಿಕ್ಲಿಲ್ಲ ಅಂದ್ರೆ ತುಂಬಾ ಬೇಜಾರಾಗತ್ತೆ. ಸೊ ಅದಕ್ಕೋಸ್ಕರ ಫುಲ್ ಫಿನಿಶ್ ಮಾಡೋಣ ಅನ್ಕೊಂಡು ಹೆಂಗೋ ಮಾಡಿದೆ. ಲಾಸ್ಟಲ್ಲಿ ಒಂದು ಬ್ರಹ್ಮಾಸ್ತ್ರ ಹಾಕ್ಬಿಟ್ರಿ.
3 ಕೋತಿಗಳು ಡಮಾರ್ ಆಗ್ಬಿಟ್ವಿ ಅದ್ರೊಳಗಡೆ ನಾವು. ಕಡೆಗೆ ಎಷ್ಟು ದುಡ್ಡು ಉಳಿಸ್ಕೊಂಡಿದ್ವಿ? 80,000. ಓಕೆ, ಸೊ 80,000 ನಿಮ್ ಜೊತೆಗೆ ಹೋಗ್ತಾ ಇದೆ. ಥ್ಯಾಂಕ್ ಯು ಸರ್. ಕಮ್. It was wonderful. Thank you, sir. Thanks for the wonderful participation. Thank you, sir. All the best and congratulations. Thank you so much. Bye. You. Bye. Bye. ಸಾಧ್ಯವಾದಷ್ಟು ಉದಾಡಿದ್ದೀರಾ ಅಂಡ್ ಅದ್ಭುತವಾದ ಫೈಟು ಕೊಟ್ಟಿದ್ಯಾ. ಮತ್ತೆ ಒಂದಷ್ಟು ರೂಲ್ಸ್ ವಯೋಲೇಟ್ ಆಯ್ತು. ಹೌದು ಸರ್. ಎಷ್ಟು ಕಣ್ಣು ಮುಚ್ಚಿದ್ಯಾ? ಸರ್ ಅದು ಪರ್ಟಿಕ್ಯುಲರ್ ಗೊತ್ತಿಲ್ಲ. ಒಂದ್ಸಲಿ ಅಂತೂ ಲಾಸ್ಟ್ ತಗೋಬೇಕಾದ್ರೆ ಏನಾಯ್ತು ಅಂತಂದ್ರೆ ಬೇಗ ಕಣ್ ಬಿಟ್ಬಿಡೋಣ ಅಂತ ಹೋದೆ. ಅದೇನೋ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಕನ್ಸಲ್ ಬಂದಂಗೆ ನಾಯಿ ಬಂದಂಗೆಲ್ಲ ಆಗೋಯ್ತು. ಕಣ್ಣು ಬಿಚ್ಚಕ್ಕೆ ಮನ್ಸು ಬರಲ್ಲ, ಕಣ್ಣು ಮುಚ್ಕೊಂಡ್ಬಿಟ್ಟೆ. ಓಕೆ, ಕಡೆಗೆ ಯಾರ್ಯಾರು ಎಷ್ಟೆಷ್ಟು ದುಡ್ಡನ್ನು ಉಳಿಸ್ಕೊಂಡ್ರಿ? 80,000 ಉಳಿಸ್ಕೊಂಡೆ ಸರ್. 80,000. 86,000. ಓಕೆ, ಈಗ ನಮ್ಮ ಇವತ್ತಿನ ರಿಯಲ್ ಚಾಲೆಂಜರ್ ಯಾರು ಅಂತ ನಾನು ಅನೌನ್ಸ್ ಮಾಡಲೇಬೇಕಾಗಿದೆ. ತುಂಬ ಕಷ್ಟ ಆಗುತ್ತೆ. 68 ಗಂಟೆ ಎದ್ದ ಮೇಲೆ ಆ ಬೆಡ್ ಮೇಲೆ ಹಾಗೆ ಮಲ್ಕೊಂಡು ಹಾಗೆ ನೋಡಿಕೊಂಡು ಕಾಲ ಕಳೆಯೋದಿದೆಯಲ್ಲ, ಅದು ನರಕದ ಪರಮಾವಧಿ ಅಂತ ನಮಗೆ ಗೊತ್ತು. ಸೊ ಇಬ್ಬರು ಅದನ್ನು ಅನುಭವಿಸೋದಕ್ಕೆ ರೆಡಿ ಇದ್ರಿ, ಅನುಭವಿಸಿದ್ರಿ ಕೂಡ. ಅದರಲ್ಲೊಂದು ವಿಕೆಟ್ ಕೂಡ ಬಿತ್ತು. ಹೌದು. ಸೊ ರೋಹಿಣಿ, ಯು ಆರ್ ಎಲಿಮಿನೇಟೆಡ್. ಎಸ್ ಸರ್. ಗುಡ್ ಲಕ್. ಲಾಟ್ ಸರ್. ವಂಡರ್ಫುಲ್ ಪಾರ್ಟಿಸಿಪೇಷನ್. ಥ್ಯಾಂಕ್ ಯು ಲಾಟ್ ಸರ್. ಏನೇ ಆದರೂ ಒಂದು ರೆಕಾರ್ಡ್ನ ಕ್ಲಿಕ್ ಮಾಡಿ ನಮ್ಮ ಚಾಲೆಂಜ್. ಓಕೆ. ಎಸ್ ಸರ್. Yeah, Rohan. Yes, sir. Congratulations once again. Thank you so much, sir. Kinnari. Okay. Thank you so much. ಮತ್ತೊಂದಷ್ಟು ಚಾಲೆಂಜರ್ಗಳಿಗೆ ನಾನು ಕಾಯ್ತಾ ಇರ್ತೀನಿ. ಮುಂದಿನ ವಾರ ಮತ್ತಷ್ಟು ಎಂಟರ್ಟೈನ್ಮೆಂಟ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಇದೇ ವೇದಿಕೆನಲ್ಲಿ ಹೆಸರೇನು ಗೊತ್ತಲ್ಲ, ಚಾಲೆಂಜು. ಎದ್ದಿದ್ರೆ ಕಾಸು, ಮಲಗಿದ್ರೆ ಲಾಸು. ನಾವ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್.